ನೆನಪಾ ಜಗದೀಶ ಶ್ರೀಕಾಡ ಸಿದ್ದೀಶ ಕರುಣಿಸೋ ಈಶ ಶ್ರೀಕಾಡ ಸಿದ್ದೀಶ ಕರುಣಿಸೋ ಈಶ ಕರುಣಿಸಿ ಕಾಯೋ ನೆನಪಾ ಜಗದೀಶ ಕರುಣಿಸಿ ಕಾಯೋ ನೆನಪಾ ಜಗದೀಶ ದೇವ ಕಾಡಸಿದ್ದೇಶ ದೇವರು ನನಗೆ ಯಾವ ಕೊರತೆಯೂ ಮಾಡಿಲ್ಲ. ಆದರೆ ನನ್ನ ಗಂಡ ಒಬ್ಬ ಅವರಿಗೆ ಬುದ್ಧಿಯನ್ನು ಕೊಟ್ಟು ಸಕಲ ಐಶ್ವರ್ಯವನ್ನು ನೀಡಿ ಸದಾ ಹೋರಾಟಗಾರನಾಗಿ ಹೋರಾಡ್ತಿರೋ ಅವರಿಗೆ ಬುದ್ಧಿ ಶಕ್ತಿಯನ್ನು ಕೊಟ್ಟು ಕಾಪಾಡೋ ಹೊಣೆ ನಿನ್ನನ್ನೇ ಕೂಡಿದೆ ತಂದೆ, ನಿನ್ನನ್ನೇ ಕೂಡಿದೆ. ನೀನು ಬರೆದಿಟ್ಟ ಗ್ರಂಥದ ವಾಣಿಯನ್ನು ತಪ್ಪದೇ ಪಾಲಿಸುತ್ತಿದ್ದೇನೆ. ನೀನು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾನು ಹಾಗೂ ನನ್ನ ಧರ್ಮಪತ್ನಿ ಪಲ್ಲವಿ ಹಗಲಿರುಳು ಕಾಯವಾಚ ಮನಸಾಪೂರ್ವಕವಾಗಿ ತನು ಮನ ಧನದಿಂದ ಮುಗ್ಧ ರೈತರ ಸೇವೆ ಮಾಡಿ ಈ ರೈತ ವಂಶಮಣಿತನದ ಹಿರಿಮೆಯನ್ನು ಎತ್ತಿ ಹಿಡಿದಿದ್ದೇನೆಂದು ಕೈ ಎತ್ತಿ ಹೇಳುತ್ತೇನನ್ನ ಕೈ ಎತ್ತಿ ಹೇಳುತ್ತೇನೆ. ಸತ್ಯ ಧರ್ಮ ರಥಾಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇವ. ಅನ್ನ, ನೀನು ಹಾಕಿಕೊಟ್ಟ ಮಾರ್ಗದಲ್ಲಿ ಸತ್ಯ ಧರ್ಮ ನ್ಯಾಯ ನೀತಿಯಿಂದ ತನುಮನ ಧನದ ಬತ್ತಳಿಕೆಯನ್ನು ಹೂಡಿ ಮುಗ್ಧ ರೈತರ ಸೇವೆಯನ್ನು ಮಾಡುತ್ತಿರುವೆನೆಂಬ ಹೆಮ್ಮೆ ನನಗಿದೆ ಅನ್ನ. ಅನ್ನ ರಮಣ್ಣ, ಹಗಲಿರುಳೆನ್ನದೆ
ಮುಗ್ಧ ರೈತರಿಗೋಸ್ಕರ ಹೋರಾಡಿ ಅನ್ನದಾತರ ಹೃದಯದಲ್ಲಿ ಸದಾ ಹೃದಯವಾಸಿಯಾಗಿರುವ ನನ್ನನ್ನ ರಾಮಣ್ಣನ ಅಗಲಿಕೆಯ ಕೊರಗು ಇನ್ನೂ ಗೊತ್ತಿಲ್ಲ. ಅಣ್ಣ, ನಿನ್ನ ಆಸೆಯದಂತೆ ಘಟಪ್ರಭೆಯ ಮಡಿಲಲ್ಲಿ ಈ ಭೂತಾಯು ಹಚ್ಚ ಹಸುರಿನಿಂದ 12 ತಿಂಗಳು ಶೋಭಿಸುತ್ತಿದ್ದಾಳೆ. ರೈತರೆಲ್ಲ ಸಮೃದ್ಧಿಯ ವ್ಯವಸಾಯ ಮಾಡಿ ಪ್ರಗತಿಪರ ರೈತರಾಗಿದ್ದಾರೆಂದು ಹೇಳಲು ನನಗೆ ತುಂಬ ಖುಷಿಯಾಗುತ್ತದೆ. ಅಣ್ಣ, ಇದೇ ಈ ವೀರಶೈವ ಜಯಂತಿಗೆ ಈ ತಮ್ಮ ಕೊಡುತ್ತಿರುವ ಉಡುಗೊರೆ. ಅಯ್ಯ, ಇದೇನ್ರಿ? ನಾ ದೇವಸ್ಥಾನಕ್ಕೆ ಹೋಗಿ ಬರೋದ್ರೊಳಗೆ ಎಷ್ಟು ಲಗುನ ರೆಡಿಯಾಗಿ ನಿಂತು ಬಿಟ್ರಿ ಅಲ್ಲ. ಹೌದು ಪಲ್ಲವಿ, ಇಂದ ನಮ್ಮ ಸುತ್ತಮುತ್ತಲಿನ ಹಳ್ಳಿ ರೈತರೆಲ್ಲ ಸೇರಿಕೊಂಡು ರೈತರ ಸಂತಿ ಮಾಡಕತ್ಯಾರ. ಆ ಸಂತಿ ಉದ್ಘಾಟನೆ ನಾನ ಮಾಡ್ಬೇಕಂತೇಳಿ ಹಠ ಹಿಡ್ದಾರ. ಹೌದು, ಮತ್ತೆ ಹಠ ಹಿಡಿಲಾರ್ದ ಏನು ಮಾಡ್ತಾರೆ? ಮೊದಲೇ ನಮ್ಮ ಮನೆತನ ರೈತರ ಮನೆತನ. ಅದು ಅಲ್ಲದ ನಮ್ಮ ಮನೆ ಮೇಲೆ ಅವ್ರಿಗೆ ಬಹಳ ಪ್ರೀತಿ, ವಿಶ್ವಾಸ, ಗೌರವ. ನೀವು ಬೇರೆ ರೈತ ಸಂಘದ ಅಧ್ಯಕ್ಷರು ಬೇರೆ ಅದಿರಿ. ಹೌದು ಪಲ್ಲವಿ, ನನ್ನಣ್ಣ ರಾಮಣ್ಣ ತೀರಿದ ನಂತರ ಈ ರೈತ ಸಂಘದ ಅಧ್ಯಕ್ಷ ಕುರ್ಚಿಯನ್ನು ಬೇರೆ ಯಾರಿಗಾದ್ರಿ ಕೊಡ್ರಿಪ್ಪ ಅಂದ್ರೆ ಅದೆಲ್ಲ ಆಗಂಗಿಲ್ರಿ, ನೀವ ರೈತ ಸಂಘದ ಅಧ್ಯಕ್ಷರಾಗಬೇಕಂತ ಭಾಳ ವಿಶ್ವಾಸದಿಂದ ನನ್ನ ಆಯ್ಕೆ ಮಾಡ್ಯಾರ. ಅವರಿಟ್ಟಿರುವ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗೋದು ನಮ್ಮ ಮನೆ ಕರ್ತವ್ಯ ಐತಿ. ಹೌದು ರೀ, ನೀವು ಅನ್ನೋದು ಖರೇನೆ ಐತಿ. ಆ ಕರ್ತವ್ಯ ನೀವು ಖಂಡಿತ ನೆರವೇರಿಸ್ತೀರಿ. ನೋಡ್ರಿ, ಇವತ್ತು ಯಾವ ದಿನ ಗೊತ್ತೇನು? ಭೀಮನ ಅಮಾವಾಸ್ಯೆ. ಅಂದ್ರೆ ನಮ್ಮ ಭಾರತ ನಾರಿಯರು ಪ್ರತಿಯೊಬ್ಬರು ತಮ್ಮ ಗಂಡನ ಪಾದ ಪೂಜೆ ಮಾಡಿ ಇನ್ನು 7 ಜನ್ಮನೂ ನೀವ ನನ್ನ ಗಂಡ ಆಗಿ ಬರಬೇಕು ಅಂತ ಭಕ್ತಿಯಿಂದ ಬೇಡಿಕೊಳ್ತಾರ. ಆ ದೇವರಲ್ಲಿರೋ ಭಕ್ತಿನ ಗಂಡನ ಮೇಲೆ ತೋರಿಸ್ತಾರ. ಅದಕ್ಕೆ ನಾನು ನಿಮ್ಮ ಪಾದ ಪೂಜೆ ಮಾಡಬೇಕು ಅಂತ ಇದ್ದೀನಿ. ಬರ್ರಿ, ಪಾದ ಪೂಜೆ ಮಾಡ್ತೀನಿ. ಪಲ್ಲವಿ, ಈ ನಿನ್ನ ಭಕ್ತಿ ಭಾವಗೆ ನನ್ನ ಮನಸ್ಸೋತು ಹೋಗಿದೆ. ಇರಲಿ, ಆದಷ್ಟು ಬೇಗ ಪೂಜೆ ಮಾಡಿ ಮುಗಿಸು. ನಾ ಸಂತೆ ಉದ್ಘಾಟನೆಗೆ ಹೋಗಬೇಕು. ಬರ್ರಿ ಹಾಗಾದ್ರೆ. ಪಲ್ಲವಿ, ಈ ನಿನ್ನ ಭಕ್ತಿ ಭಾವ ನೋಡಿ ನನ್ನ ಮನಸ್ಸು ಹೋತು ಹೋಗಿದೆ. ಭಕ್ತಿಯಲ್ಲಿ ಹೇಮರೆಡ್ಡಿ ಮಲ್ಲಮ್ಮ, ಯುಕ್ತಿಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ, ಹಾಗೆ ಈ ಕೃಷಿಯಲ್ಲಿ ಪ್ರಗತಿಪರ ರೈತ ಮಹಿಳೆ ನೋಡು ನೀನು. ಹಾ, ಸಾಕು ಸುಮ್ಮಿರಿ. ಹಿಂಗೆ ಹೊಗಳಿ ಹೊನ್ನ ಶುಲ್ಕ ಏರಿಸಬೇಡ್ರಿ. ಭಕ್ತಿ ಭಂಡಾರ ಬಸವಣ್ಣನವರು 12ನೇ ಶತಮಾನದಾಗ ಹೇಳ್ಯಾರ, ಹೊಗಳಿ ಹೊನ್ನ ಶುಲ್ಕ ಏರಿಸದಿರು ಅಂತ. ಪಲ್ಲವಿ, ನಾನು ನಿನ್ನ ಹೊಗಳ್ತಾ ಇಲ್ಲ, ನಿನ್ನ ನನ್ನ ಮಡದಿಯಾಗಿ ಪಡೆದದಕ್ಕೆ ಹೆಮ್ಮೆ ಅನ್ನಿಸ್ತಾಗತೈತಿ. ಅಲ್ಲ, ಈ ಊರಾಗ ಮೊದಲ ರೈತ ರಾಮಣ್ಣನ ತಮ್ಮ ಹುಲಿಯ ಅಂತಿದ್ರು. ಈಗ ಪಲ್ಲವಿ ಅವ್ರ ಗಂಡ ಹುಲಿಯ ಅನ್ನಕತ್ತಾರ. ಯಾಕಂದ್ರೆ ನಮ್ಮ ಸುತ್ತಮುತ್ತ ಹಳ್ಳಿ ರೈತರ ಜಮೀನೆಲ್ಲ ಕಲ್ಲ, ದಿಬ್ಬ, ಮುಳ್ಳುಗಳಿಂದ ತುಂಬಿದ್ದು. ಅದ್ರಾಗ ಏನೂ ಬೆಳೀತಿರ್ಲಿಲ್ಲ. ನೀ ಪ್ರಯತ್ನ ಮಾಡಿ ಹರಿವು ನೀರ ನಿಲ್ಲುವಂಗ, ನಿಂತು ನೀರ ಹಿಂಗುವಂಗ ಮಾಡಿ ಬರೀ ಸಜ್ಜಿ ನವಣಿ ಬೆಳೀತಂತ ಒಣವೇಸಾಯದಾಗ ಕಬ್ಬ, ಅರಿಶಿನ, ಬಾಳಿ ಬೆಳೆಯುವಂಗೆ ಮಾಡಿದ್ವಿ. ಇದ್ರಾಗ ನಿನ್ನ ಶ್ರಮ ಭಾಳ ಐತಿ. ಮತ್ತು ನಮ್ಮ ರೈತ ಮಣಿತ ನಂಬಿದ ರೈತರು ಸಮೃದ್ಧಿ ಆಗ್ಯಾರ. ಇದ್ರಾಗ ನಿನ್ನ ಪಾತ್ರನ ದೊಡ್ಡದಲ್ಲೇನ?
ಇದರಲ್ಲಿ ನನ್ನೇನ್ರಿ ಪಾತ್ರ ಐತಿ? ನಿಜ ಹೇಳ್ಬೇಕಂದ್ರೆ ಇದಕ್ಕೆಲ್ಲ ಸಹಕಾರ ನಿಮ್ಮದೈತಿ. ಈ ನಮ್ಮ ಕೃಷಿ ಇಲಾಖೆದವರು ಹಾಗೂ ಪಶು ಸಾಕಾಣಿಕೆ ಇಲಾಖೆದವರು, ನೀರಾವರಿ ಇಲಾಖೆದವರು ಇವರೆಲ್ಲರೂ ಸೇರಿ ಸಹಾಯ ಮಾಡಿ ನನ್ನನ್ನು MSc ವರೆಗೂ ಓದೋ ಹಾಗೆ ಮಾಡಿದರು. ಅವ್ರು ಮಾಡಿದ ಉಪಕಾರದಿಂದ ನನ್ನಿಂದ ಪ್ರಯೋಗಕಾರಿ ಆದ ಕೆಲಸ ನಾನು ಮಾಡೀನಿ ಅಷ್ಟೇ. ನೋಡು, ಕೃಷಿಯಲ್ಲಿ MSc ಪದವೀಧರಳಾದ ನೀನು ಕೇವಲ 4ನೇ ಕಲಿತ ಹಳ್ಳಿ ಹುಂಬ ನಾನು. ನನ್ನ ಮದುವೆಯಾಗಿ ಅಂದ್ರೆ ನನ್ನ ಅದೃಷ್ಟ ಅಲ್ಲೇನು? ಯಾಕ್ರಿ ಹಾಗಂತೀರಿ? ನಾವು ಚಿಕ್ಕವರಿದ್ದಾಗಿಂದ ನಮ್ಮಿಬ್ಬರ ಮಧ್ಯೆ ಪ್ರೀತಿ ಬೆಳೆದೈತಿ. ಆ ಪ್ರೀತಿನ ದೂರ ಮಾಡ್ಕೊಳ್ಳೋಕೆ ನನಗಿಷ್ಟ ಇಲ್ಲದೆ ನಮ್ಮ ಅಣ್ಣನನ್ನೇ ಎದುರು ಹಾಕ್ಕೊಂಡು ನಾ ನಿಮ್ಮನ್ನ ಕೈ ಹಿಡಿದು ಈ ಮನೆಗೆ ಸೊಸೆಯಾಗಿ ಬನ್ನಿ. ಅಷ್ಟೇ ಅಲ್ಲ, ನಿಮ್ಮಲ್ಲಿರೋ ಆ ಶೌರ್ಯ, ಧೈರ್ಯ, ರೈತರ ಕಂಡ್ರೆ ಕಾಳಜಿ, ನೀವು ನಿಜ ಹೇಳಬೇಕಂದ್ರೆ ರೈತ ಹುಲಿ ಇದ್ದಂಗ್ರಿ ನೀವು. ನಿಮ್ಮಂಥವ್ರನ್ನ ಕೈ ಹಿಡಿಬೇಕಾದ್ರೆ ನಾನು ಭಾಳ ಪುಣ್ಯ ಮಾಡಿದ್ದೆ. ನಾನಾ ಧನ್ಯಳು ಅಂತೀನಿ. ಪಲ್ಲವಿ, ನೀನು ಈ ರೈತ ಮನೆತನಕ್ಕೆ ಬಂದ ಮೇಲೆ ಈ ಭೂತಾಯಿಗೆ ಮಲ್ಲಿಗೆ ಮುಡಿಸಿದಂಗೆ ಆಗೈತಿ. ಸರ್ಕಾರಿ ಇಲಾಖೆ ಅಧಿಕಾರಿಗಳ ಬಳಿಗೆ ರೈತರೇ ಹೋಗೋ ಬದಲಾಗಿ ಆ ಅಧಿಕಾರಿಗಳೇ ರೈತರ ಮನೆಗೆ ಹುಡುಕೊಡ್ಕೊಂಬರುವಂಗಾಗೈತಿ. ಈ ಎಲ್ಲ ಚಮತ್ಕಾರಕ್ಕೆ ನೀನ ಕಾರಣ ಅಲ್ಲ? ಮತ್ತೆ ನಾನು ಹೊಗಳಕತ್ರಿ ನೀವು? ಸಾಕು ಮಾಡ್ರಿ. ಹೊಟ್ಟೆ ಹಸಿಲ್ಲ ನಿಮಗೆ? ಪಲ್ಲವಿ, ಸಿಹಿ ತಿಂದ್ರೆ ಮೊದಲು ಊಟಕ್ಕಿಂತ ಮುಂಚೆ ಸಿಹಿ ತಿಂತಾರ. ಅದಕ್ಕೆ ಊಟದಕ್ಕಿಂತ ಮುಂಚೆ ನೀ ಏನಾದ್ರ ನನಗೆ ಗೊತ್ತ, ಖಾರ ಕೇಳ್ತಿರ ಹೌದಿಲ್ಲ? ನಿಮಗೋಸ್ಕರ ಬಿಸಿ ಬಿಸಿ ಬೇಳೆ ಜೋಳದ ರೊಟ್ಟಿ, ಕೆಂಪ ಖಾರ ಕೊಟ್ಟಿ, ಗಟ್ಟಿ ಮೊಸರು ಮಾಡಿ ಹಚ್ಚಿ ಇಟ್ಟಿನಿ. ಬರ್ರಿ ಊಟ ಮಾಡೋರಂತ. ಪಲ್ಲವಿ, ಊಟ ಆಮೇಲೆ ಮಾಡೋನು, ಮತ್ತೆ ಮುಂಚೆ ಸ್ವಲ್ಪ ಏನಾದ್ರು. ಪತಿರಾಯರ ಮನದ ಆಳದಾತು. ಈಗ ನನ್ಗೆ ಅರ್ಥ ಆಯ್ತು. ನಿಮ್ಮ ರಾಗಕ್ಕೆ ನಾನು ತಾಳ ಸೇರಿಸ್ಬೇಕು ಅಂತ ನಿಮ್ಮ ಆಸೆ ಹೌದಲ್ಲ? ಆಗ್ಲಿ, ಪತಿ ಆಜ್ಞೆ ಇರುವುದುಂಟೆ. ನನಗಾಗಿ ನಿನಗಾಗಿ ಕೊನೆವರೆಗೂ ಬದುಕಬೇಕು. ನನ್ನ ಬೇನಿ ಬಾರಿ ನನ್ನ ಚೆಲುವೆ ಬಳಿಬಾ ಬಳಿ ಬಂದು ಸಿಹಿ ಮತ್ತು ನೀಡು. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಗೆ. ಗೆಳತಿ ನನ್ನ ವರದಿ, ಓ ಗೆಳತಿ ನನ್ನ ವರದಿ, ನನ್ನ ಮಾಳಿಗೆ ಬೆಳಕಾಗಲಿ, ನನ್ನ ಉಸಿರಿಗೆ ಉಸಿರಾಗಲಿ. ನೀಡು ನೀಡು ಸಿಹಿ ಮುತ್ತಿನ ಕಾಣಿಗೆ ನೀವಾರನ ಸನಿಗೆ. ಸಿಹಿ ಮುತ್ತಿನ ಕಾಣಿಗೆ ನೀವಾರನ ಸನಿಗೆ. ಓ ಗೆಳೆಯ ನನ್ನ ಬರಿಯ, ಓ ಗೆಳೆಯ ನನ್ನ ಬರಿಯ. ಸಿಹಿ ಮುತ್ತಿನ ಕಾಣಿಕೆ ನೀವಾರನ ಸನಿಗೆ. ಸಿಹಿ ಮುತ್ತಿನ ಕಾಣಿಕೆ ನೀವಾರನ ಸನಿಗೆ.
ಬಳಗೆ ಬಾರೆ ನನ್ನ ಚೆಲುವೆ ಬಳಿಬಾ ಬಳಿ ಬಂದು ಸಿಹಿ ಮುತ್ತು ನೀಡು ಅಗ್ನಿ ಸಾಕ್ಷಿ ಸಿಹಿ ಮುತ್ತಿನ ಕಣ್ಣಿಗೆ ನೀವಾದ ನನ್ನ ಸನಿಗೆ ಸಿಹಿ ಮುತ್ತಿನ ಕಣ್ಣಿಗೆ ನೀವಾದ ನನ್ನ ಸನಿಗೆ ಅಂದು ನಿನ್ನ ನೋಡಿದ ಹಾಗೆ ನನ್ನ ಮನದಲ್ಲಿ ಇಂದು ಹೀಗೆ ಸೇರಿದ ಹಾಗೆ ಅಂದು ನಿನ್ನ ನೋಡಿದ ಹಾಗೆ ನನ್ನ ಮನದಲ್ಲಿ ಇಂದು ಹೀಗೆ ಸೇರಿದ ಹಾಗೆ ಅಂತರಾಳದಲ್ಲಿ ನಿನ್ನ ನೂರು ನೆನಪುಗಳು ಕೇಳು ನನ್ನ ಆಳದಲ್ಲಿ ನಿನ್ನ ಪ್ರೀತಿ ಸಾಕ್ಷಿಗಳು ಕೇಳು ಏನು ದಾಹೋ ಏನು ಏನು ಮಾಡಲಿಲ್ಲ ಅನುರಾಗದ ಹೊಸಾನಂದವೋ ಬಹುಜನ್ಮದ ನಮ್ಮ ಅನುಬಂಧವೋ ಹೂವಾಗಿ ಬರದೇನಾಗಿ ಹೂವಾಗಿ ಬರದೇನಾಗಿ ಜೀವನದ ಸಾಗರದಿ ತೇಲಿದೆ ಅಲೆಯಲಿಯಾಗಿ ಜೀವನದ ಸಾಗರದಿ ತೇಲಿದೆ ಅಲೆಯಲಿಯಾಗಿ ಸಿಹಿ ಮುತ್ತಿನ ಕಾಣಿಗೆ ನೀವಾದ ನನ್ನ ಸನಿಗೆ ಲಾ 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 ಹೇ ಹೇ ಪಲ್ಲವಿ ಫೋನಿನ ಮೇಲೆ ಫೋನ್ ಬರಾಕತ್ತಾವ ನಡಿ ಬೇಗ ಊಟ ಕೊಡು ನಡಿ ಸಂತೆ ಉದ್ಘಾಟನೆಗೆ ಲೇಟ್ ಆಗ್ತದ ಬರ್ರಿ ಹಂಗಾರ ಇಬ್ರು ಕೂಡ ಊಟ ಮಾಡೋಣಂತ ಬರ್ರಿ